ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಖುಷಿ ವಿಲೇಜ್ ಲೈಫಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿ ಹೋಗಿದ್ದೀನಪ್ಪ ಅಂತ ಹೊಸೂರಲ್ಲಿರುವಂಥ ಭವಾನಿ ಪ್ಯಾಲೇಸ್ಗೆ ಹೋಗಿದ್ದೀನಿ. ಬಟ್ಟೆಗಳ ಆಫರ್ ಹಾಕಿದಾರಂತ ನಾನು ಒಂದು ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ಹೋಗ್ತಾ ಇದ್ದೀನಿ. ನಾನು ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ರೈಸು, ಬಟಾಣಿ, ಕಡಲೆ ಮಸಾಲೆ ಇಟ್ಟಿದ್ದೀನಿ, ಸಾಂಬಾರು. ಇವತ್ತಿನ ಟಿಫನ್ ಇಷ್ಟು. ತುಂಬಾ ಕೆಲಸ ಇತ್ತು, ಹಂಗಾಗಿ ಬೇಗ ಟಿಫನ್ ಮಾಡೋಣ ಅಂತ ಮಗಳು ಸ್ಕೂಲ್ಗೆ ಹೋಗಿದ್ಲು. ಸ್ಕೂಲ್ ಆಯಿತು. ಇನ್ನು ನಾನು ಹೊಸೂರಲ್ಲಿರೋ ಇದು ಟೈಮ್ ಪಾರ್ಕ್ ಅಂತಲೇ ಹೇಳ್ತಾರೆ. ಇದು ಸಂಡೇ ಟೈಮು ಮತ್ತು ಸಂಜೆ ಬೆಳಗ್ಗೆ ಎಲ್ಲನೂ ಇಲ್ಲಿ ವಾಕಿಂಗ್ ಮಾಡಿ ತುಂಬ ಜನ ಇರ್ತಾರೆ. ಇವಾಗ ಫ್ರೀ ಟೈಮ್, ಯಾಕಂದರೆ ಇದು ಸ್ಕೂಲ್ ಟೈಮ್ಸ್ ಅಲ್ಲ, ಹಂಗಾಗಿ ನಾನು ಆ ಟೈಮಲ್ಲಿ ಹೋಗಿದ್ದೀನಿ. ನನ್ನ ಟೈಮಲ್ಲಿ ಯಾರೂ ಇದ್ದಿರಲಿಲ್ಲ. ಚೆನ್ನಾಗಿತ್ತು ಪಾರ್ಕ್ ಅದು. ಇನ್ನು ನಾನು ಹೋಗ್ಬೇಕಂದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೀನಿ. ಇದು ಹೊಸೂರು, ನಮ್ಮ ಆನೇಕಲ್ಲಿಂದ 120 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬಟ್ಟೆ ಆಫರ್ ಹಾಕಿದ್ದಾರೆ ಅಂತ ಹೋಗಿದ್ದೀನಿ. ಇದು ಫ್ಲವರ್ ಮಾರ್ಕೆಟು ತುಂಬ ಚೆನ್ನಾಗಿತ್ತು, ನೋಡೋಕ್ಕೆ ಖುಷಿಯಾಗಿತ್ತು, ಕಣ್ಣಿಗೆ ತಂಪಾಗಿತ್ತು ನೋಡೋಕ್ಕೆ. ಹಾಗಾಗಿ ನಾನು ನಮ್ಮ ಅಕ್ಕ ನನ್ನ ಮಗ ಹೋಗ್ತಾ ಇದ್ದೀರಿ. ನಿಮ್ಮ ಭವಾನಿ ಪ್ಯಾಲೇಸಲ್ಲಿ ಬಟ್ಟೆಗಳು ಆಫರ್ ಬಿಟ್ಟವ್ರಂತ ಹೋಗ್ತಾ ಇದ್ದೀನಿ. ನೋಡ್ಕೊಂಡು ಹಂಗೆ ಬರೋಣ, ನಾವು ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಒಂದು ಪೇಜ್ ನೋಡ್ಕೊಂಡು ಹೋಗ್ತಾ ಇರೋದು, ಆಫರ್ ಹಾಕಿದ್ದಾರೆ ಅಂದ್ಬಿಟ್ಟು. ಇನ್ನು ನನ್ನ ಮಗ ಬಸ್ಸಲ್ಲಿ ಈ ಥರ ಹೋಗ್ತಾ ಇದ್ದೀರಿ. ತುಂಬ ಖುಷಿಯಾಗಿದೆ ನನ್ನ ಮುದ್ದು, ನನ್ನ ಬಂಗಾರು. ಅದಾದಮೇಲೆ ಹೊಸೂರು ಬಸ್ ಸ್ಟ್ಯಾಂಡಲ್ಲಿ ನಾನು ನಮ್ಮ ಅಕ್ಕ ಆಟೋಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೂವೆಲ್ಲ ತುಂಬ ಚೆನ್ನಾಗಿತ್ತು. ಈ ನೈಸ್ ಆ್ಯಪಲ್ಲು ಹೊಸೂರಲ್ಲಿ ತುಂಬ ಚೆನ್ನಾಗಿತ್ತು. ಆಟೋದಲ್ಲಿ ಹೋಗ್ತಾ ಇದ್ದೀವಿ, ನಾವು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಅಲ್ಲ, ತುಂಬಾ ದೂರ ಇತ್ತು. ಹೊಸೂರು ಬಸ್ ಸ್ಟ್ಯಾಂಡಲ್ಲಿ ಇಳ್ಬಿಟ್ಟು ಸ್ವಲ್ಪ ದೂರ ಹೋಗ್ಬೇಕಾಗಿತ್ತು, ಹಂಗಾಗಿ ಆಟೋದಲ್ಲಿ ಹೋಗ್ತಾ ಇದ್ವಿ. ಬಸ್ಸಲ್ಲಂದರೆ ಸ್ವಲ್ಪ ಲೇಟ್ ಆಗ್ತೈತೆ ಅಂದ್ಬಿಟ್ಟು ಇವ್ರು ಯಾರೋ ಗೊತ್ತಿಲ್ಲ, ಯಾರನ್ನ ನೋಡ್ಕೊಂಡು ಬೇಗ ಓಡ್ತಾ ಇದ್ದಾರೆ. ಅದಾದಮೇಲೆ ನಾವು ಇಲ್ಲಿ ಮೀನಾಕ್ಷಿ ಭವಾನಿ ಮಾಲ್ಗೆ ಬಂದಿದ್ದೀವಿ. ಒಂಥರ ಕ್ಯೂರಿಯಾಸಿಟಿಯಿಂದ ಬಂದ್ರಿ, ತುಂಬ ಚೆನ್ನಾಗಿರ್ತೈತೆ ಬಟ್ಟೆಗಳು ಅಂತ ಬಂದ್ರಿ. ಇವಾಗ ಎಂಟ್ರಿ ಆದ್ರಿ ಒಳಗಡೆ. ನೋಡಿ ತುಂಬ ಜನ, ತುಂಬ ಕ್ಲೌಡ್ ಐತೆ. ತುಂಬ ಜನ ಬಟ್ಟೆ ತೊಗೊಳಕ್ಕೆ ಬಂದಿದ್ದಾರೆ. ನಾವು ಬರೋಷ್ಟ್ರೊಳಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಒಬ್ರದ್ದು ಪರ್ಸು ಹಾಗೆ ಮೊಬೈಲು ದುಡ್ಡಿತ್ತು ಅದರಲ್ಲಿ, ಅವರು ಅನೌನ್ಸ್ ಮಾಡ್ತಾಯಿದ್ದಾರೆ. ಪಾಪ ಯಾರು ತಗೊಂಡ್ರು ರಶಲ್ಲಿ ಆ ಥರ ಎಲ್ಲ ಮಾಡಬಾರ್ದು. ತುಂಬ ಕಷ್ಟಪಟ್ಟು ಅವರು ಬಂದಿರ್ತಾರೆ ದುಡ್ಡು ತಗೊಂಡು. ಅದು ಫೋನು ಎಲ್ಲದಕ್ಕೂ ಇಂಪಾರ್ಟೆಂಟು. ಆ ಫೋನ್ ಇಲ್ದಿದ್ರೆ ಏನು ಮಾಡೋಕ್ಕೂ ಆಗೋಲ್ಲ. ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ. ಅವರು ಬ್ಯಾಗುಗಳೆಲ್ಲ ಚೆಕ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಎಲ್ಲರನ್ನೂ ನೋಡ್ತಾಯಿದ್ರು. ನಾನು ನೋಡಿ ಈ ಥರ ಸ್ಕರ್ಟ್ಗಳು ನೋಡೋಣ ಅಂತ ನೋಡ್ತಾಯಿದ್ದೀನಿ, ಜೀನ್ಸ್ ಮೇಲೆ ಹಾಕೋಂಥದ್ದು. ಒಂದೆರಡು ಚೆನ್ನಾಗಿತ್ತು, ಕೆಲವೊಂದು ಹೊಸ್ದಿತ್ತು, ಕೆಲವೊಂದು ಎಲ್ಲ ಹಳೇದಿತ್ತು. ನಾನು ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಕೊಂಡು ಹೋಗಿತ್ತು. ಚೆನ್ನಾಗಿರುತ್ತೆ. ಶೂಸ್ ಮಾತ್ರ ತುಂಬ ಚೆನ್ನಾಗಿದೆ, ಏನು ಹೇಳೋಂಗಿಲ್ಲ. ಬಟ್ಟೆಗಳು ನೋಡಿದ್ರೆ ತುಂಬ ಹಳೆವು ಥರ ಇತ್ತು, ಸೆಕೆಂಡ್ ಹ್ಯಾಂಡ್ ಬಟ್ಟೆ ಥರ ಇತ್ತು. ಸ್ವಲ್ಪ ಹರಿದೋಗಿತ್ತು, ಸ್ವಲ್ಪ ಎಲ್ಲ ಗಲೀಜಾಗ್ಬಿಟ್ಟಿತ್ತು, ಕಲರ್ಗಳೆಲ್ಲ ಅಂಟ್ಕೊಂಡಿತ್ತು, ಆ ಥರ ಇತ್ತು. ನಾನು ಹೊಸದು ಅಂದ್ಕೊಂಡು ಹೋದೆ, ಅಲ್ಲಿ ನೋಡಿದ್ರೆ ಚೆನ್ನಾಗೇ ಇದ್ದಿಲ್ಲ. ತುಂಬ ಬೇಜಾರಾಯಿತು. ಅಲ್ಲಿಂದ ಬಂದು ಏನು ಯೂಸ್ ಇಲ್ಲ ಅಂತ ನೋಡಿ ಎಲ್ಲ ಯಾವ ಥರ ಹಾಕಿದ್ದಾರೆ. ಎಲ್ಲ ಹಳೆ ಬಟ್ಟೆ ಇದ್ದಂಗಿದೆ. ಇವೆಲ್ಲ ವೇಲು, ಟಾಪ್ಸು, ಕುರ್ತೀಸು ಚೆನ್ನಾಗಿಲ್ಲ. ಅದರಲ್ಲೂ ಕೆಲವರು ಆರಿಸ್ಕೊತಾ ಇದ್ದಾರೆ. ಆರಿಸ್ಕೊಳೋದ್ರಲ್ಲೂ ಯಾರ್ಯಾರು ಹಾಕಿರೋ ಬಟ್ಟೆನೋ ವಾಷಬಲ್ ಮಾಡಿ ಮತ್ತೆ ಲೇಬಲ್ ಹಾಕಿ ತಂದು ಹಾಕಿರ್ತಾರೆ. ಇಲ್ಲಿ ನನಗೆ ಗೊತ್ತಿರಲಿಲ್ಲ, ಹೊಸ ಬಟ್ಟೆ ಗಾರ್ಮೆಂಟ್ಸಿಂದ ಡೈರೆಕ್ಟ್ ಇಲ್ಲಿ ಬಂದಿರ್ತೈತೆ ಅನ್ಕೊಬಂದೆ. ಇನ್ನು ಶೂಸ್ ಚೆನ್ನಾಗೈತೆ, ಶೂಸ್ ಏನು ಹೇಳೋಂಗಿಲ್ಲ. ಮತ್ತು ಬ್ಲೇಝರ್ಗಳು ಚೆನ್ನಾಗಿತ್ತು. ಪ್ಯಾಂಟ್ ಜೆಂಟ್ಸ್ಗೆ ಜೀನ್ಸ್ ಪ್ಯಾಂಟ್ ಎಲ್ಲ ಚೆನ್ನಾಗಿತ್ತು, ಮತ್ತು ಹುಡುಗಿರ್ದು ಚೆನ್ನಾಗಿದ್ದಿಲ್ಲ. ಪ್ಲಾಜೋ ಪ್ಯಾಂಟು, ಲೆಗ್ಗಿನು ಮತ್ತು ಕುರ್ತೀಸು, ಟಾಪ್ಸು ಅವೆಲ್ಲ ಚೆನ್ನಾಗಿಲ್ಲ. ಸ್ಕರ್ಟು ಎಲ್ಲ ಇತ್ತು, ಒಂದು ಚೆನ್ನಾಗಿಲ್ಲ. ರಿಟರ್ನ್ ಹೋಗ್ತಾಯಿದ್ರಿ, ಒಂದು ಪೀಸ್ ಕೂಡ ಇಸ್ಕೊಂಡಿಲ್ಲ, ಒಂದು ಬಟ್ಟೆ ಇಸ್ಕೊಂಡಿಲ್ಲ. ಆಫರ್ ಅಂತ ಬಂದರೆ ನೋಡಿ ಇದೇ ಥರನೇ. ಅದಕ್ಕೆ ಕಾಸು ಜಾಸ್ತಿ ಆದರೂ ಪರವಾಗಿಲ್ಲ, ಅಂಗಡಿಯಲ್ಲಿ ತಗೋಬೇಕು.
ಬಟ್ ನಾನು ಇವಾಗ ಒಂದ್ಸರಿ ನೋಡಿದ್ದೀನಲ್ಲ ಗೊತ್ತಾಯ್ತು ಇವಾಗ. ಅದಾದಮೇಲೆ ಇಲ್ಲಿ ಹೊಸೂರು ಬೆಟ್ಟ ಇದು. ದೂರದಿಂದ ವ್ಯೂ ಯಾವ ಥರ ಇದೆ ನೋಡಿ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನಾನು ಬಟ್ಟೆ ತೊಗೊಳಕ್ಕಂತ ಹೋಗಿಲ್ಲ, ಅಕ್ಕನ ಜೊತೆ ಹೋದೆ. ಅಕ್ಕ ಬಟ್ಟೆಗಳು ಮಾರ್ತಾರೆ, ಹಂಗಾಗಿ ಹೋಗಿ ನೋಡೋಣ ಅಂತ. ಅಲ್ಲಿ ಚೆನ್ನಾಗಿಲ್ಲ, ಆಮೇಲೆ ತಗೊಂಡು ಹೋಗ್ಬಿಟ್ಟು ಯಾಕೆ ಅವೆಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ತಗೊಂಡಿಲ್ಲ, ಚೆನ್ನಾಗಿಲ್ಲ ಬಟ್ಟೆ ಅಂತ ವಾಪಸ್ ಬಂದ್ವಿ. ದೂರದಿಂದ ಇದು ಬೆಟ್ಟ ಚೆನ್ನಾಗೈತೆ, ಹೊಸೂರು ಬೆಟ್ಟ ಇದು. ಖುಷಿ ಆಯಿತು ನೋಡೋಕೆ ನಾನು ತುಂಬ ದಿವಸ ಆಯಿತು ಹೋಗಿ, ಒಂದು 15 ವರ್ಷ ಆಯ್ತೇನೋ ಹೋಗಬೇಕು. ಅದಾದಮೇಲೆ ಬಂದು ನಾವು ಅಕ್ಕ ಬಿರಿಯಾನಿ ಕೊಡಿಸ್ರು, ತಿಂತಾಯಿದ್ದೀನಿ ನನಗೆ ಇಷ್ಟ ಅಂದ್ಬಿಟ್ಟು. ಮತ್ತು ಬೋಟಿ ಗೊಜ್ಜು ಮುದ್ದೆ ತಿನ್ಕೊಂಡು ಅದಾದಮೇಲೆ ನನಗೆ ಜೋಳ ಅಂದರೆ ಜಾಸ್ತಿ ಇಷ್ಟ. ಜೋಳ ತಿನ್ಕೊಂಡು ನನ್ನ ಮಕ್ಳಿಗೆ ಮೂವರಿಗೂ ಜೋಳ ಅಂದರೆ ತುಂಬ ಇಷ್ಟ. ಅಲ್ಲಿಂದ ಸ್ಕೂಲ್ ಹತ್ರ ಬರೋಷ್ಟರೊಳಗೆ ನಮ್ಮ ಅಕ್ಕ ತೋಟದ ಹತ್ರ ಹುಲ್ ಕೊಯ್ತಾಯಿದ್ರು, ಕೊಯ್ಯೋಣ ಅಂತ ಏನೋ ಮಾಡ್ತಾಯಿದ್ರು. ಹೋದ್ವಿ, ಹಾಗೆ ನಾನು ನಮ್ಮ ಅಕ್ಕ ನನ್ನ ಮಕ್ಳನ್ನ ಕರ್ಕೊಂಡು ಸ್ಕೂಲ್ ಹತ್ರನೇ ಇರೋದು. ಹುಲ್ ಕೊಯ್ದು ಇಟ್ಬಿಟ್ಟು ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗಳನ್ನ ಕರ್ಕೊಂಡು ಇನ್ನು ನನ್ನ ಮಗಳ ಮನೆಗೆ ಕರ್ಕೊಬಂದಿತ್ತು. ಆದಮೇಲೆ ಒಂದು ಮನೆ ನೋಡೋಣ ಅಂತ ಹೋದ್ವಿ. ಅವರು ಲೀಸಿಗೆ ಕೊಡೋಲ್ಲ ಅಂತ ಹೇಳಿದ್ರು, ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಒಂದು ಕ್ಯೂರಿಯಾಸಿಟಿ ನೋಡೋಕ್ಕೆ. ನಾನಿರೋ ಮನೆ ಚೇಂಜ್ ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ. ಯಾಕಂದರೆ ಇಷ್ಟು ದೊಡ್ಡ ಮನೆ ನಾವು ಲೀಸ್ಗೂ ಕೊಡೋಲ್ಲ, ಅವರು ಬಾಡಿಗೆ ಬಂದು 10,000 ಹೇಳ್ತಾರೆ. ನಾವಿರೋ ಅಷ್ಟು ಪೊಸಿಷನ್ಗೆ 10,000 ಬಾಡಿಗೆ ಕಟ್ಟೋಷ್ಟು ಸ್ಟೇಜ್ ನಾವು ಇನ್ನೂ ಮೇಲೆ ಬಂದಿಲ್ಲ. ಮನೆ ಚೆನ್ನಾಗಿತ್ತು, ಹಂಗಾಗಿ ನೋಡೋಣ ಅಂತ ಹೋದ್ವಿ. ವಾಕ್ ಮಾಡ್ತಾಯಿದ್ವಿ, ಹೊಸ ಮನೆ ಅಂತ ನೋಡೋಕೆ ಹೋದ್ರಿ. ಇನ್ನೂ ಗೃಹ ಪ್ರವೇಶ ಆಗಿಲ್ಲ, ಚೆನ್ನಾಗಿತ್ತು ಮನೆ. ಆದರೆ 9,500 ಬಾಡಿಗೆ, 1,00,000 ಅಡ್ವಾನ್ಸು. ನನಗಿಷ್ಟ ಇಲ್ಲ. ಅದಾದಮೇಲೆ ಬಂದು ಮನೇಲಿ ಬಟ್ಟೆಗಳು ಜಾಸ್ತಿ ಇತ್ತು, ಬಟ್ಟೆಗಳು ಹೋಗ್ತು. ಇವತ್ತು ಜಾಸ್ತಿ ಬಟ್ಟೆ ಇತ್ತು, 3 ಡೇಸ್ 4 ಡೇಸ್ ಆಗಿತ್ತು ನನ್ನ ಬಟ್ಟೆ ವಾಶ್ ಮಾಡಿ. ಮಳೆ ಇತ್ತು, ಹಂಗಾಗಿ ಒಣಗಲ್ಲ ಅಂದ್ಬಿಟ್ಟು ವಾಸನೆ ಬಂದ್ಬಿಡ್ತಾಯಿತ್ತು ಅಂತ ಒಗ್ದಿರಲಿಲ್ಲ. ಇವತ್ತು ಬಟ್ಟೆಗಳೆಲ್ಲ ಒಗೆದು ಒಣಗಾಕ್ಬಿಟ್ಟು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇನ್ನೂ ಯಾರ್ಯಾರು ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಒತ್ತಿ. ಎಲ್ಲರೂ ನನ್ನ ನೋಡಿ ಒಂದು ಲೈಕು, ನನ್ನ ವಿಡಿಯೋ ನೋಡಿ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ ಮಾಡಿ ಪ್ಲೀಸ್. ದಯವಿಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಒಂದು ಹಳ್ಳಿ ವಿಲೇಜ್ ಲೈಫ್ ನನ್ನ ಯಾವ ಥರ ಇರ್ತೈತೆ ಅಂತ ನಾನು ಈ ವಿಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಬಟ್ ಇದು ಅಪಾರ್ಟ್ಮೆಂಟು ಎಲ್ಲ ಸಿಟಿ ಥರ ಐತೆ. ನನ್ನ ಸಿಟಿ ಎಲ್ಲ ಇದು ಹಳ್ಳಿನೇ. ಈ ವ್ಲಾಗ್ ಇಷ್ಟ ಆಗಿದೆ.